ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಮನೇಲಿ ಬಂದು ಗಲಾಟೆ ಮಾಡ್ತಿರೋದ್ರಿಂದ ಇಲ್ಲೇನ್ ನಡೀತಾ ಇದೆ ಅಂತ ಗೊತ್ತಾಗದೆ ಲಕ್ಕಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಲೋ ರಂಗ, ಇಲ್ಲೇನೋ ನಡೀತಾ ಇದೆ, ನನ್ಗೊಂದು ಅರ್ಥ ಆಗ್ತಿಲ್ವಲ್ಲೋ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಮ್ಮ ನೀನ್ ಸಮಾಧಾನ ಮಾಡ್ಕೊಳಮ್ಮ, ಕಸ್ತೂರಮ್ಮ ಅವರೇ ಸ್ವಲ್ಪ ಇವ್ರನ್ನ ಸೈಡ್ ಕರ್ಕೊಂಡ್ ಹೋಗಿ ಅಂತ ಹೇಳಿ ರಂಗನಾಥ್ ಅವರು ಕಸ್ತೂರಿ ಅವ್ರ ಜೊತೆ ಲಕ್ಕಿನ ಸೈಡ್ ಕಳಿಸ್ತಾರೆ. ಆಗ ಅವರೇ ಹೋಗಿ ಖುದ್ದಾಗಿ ರೋಹಿಣಿ ಹತ್ರ ಮಾತಾಡ್ತಾರೆ. ರೋಹಿಣಿ, ಇಲ್ಲೇನ್ ನಡೀತಾ ಇದೆ ಅಂತ ನೀನ್ ಅನ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಮಾವ ಮನೋಜ್ಗೆ ನೀವು ಇನ್ನೊಂದ್ ಮದ್ವೆ ಮಾಡ್ತಾ ಇದ್ದೀರಾ, ನೀವು ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡಮ್ಮ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಸೂರ್ಯ, ಮೀನಾ, ರವಿ ಮತ್ತೆ ಶ್ರುತಿಗೆ ಇಲ್ಲಿ ಮದ್ವೆ ನಡೀತಾ ಇರೋದು, ಬೇಕಿದ್ರೆ ನೋಡು ಅಂತ ರಂಗನಾಥ್ ಅವರು ಸೂರ್ಯ, ಮೀನಾ, ರವಿ, ಶ್ರುತಿ ಹಸೆ ಮಣೆ ಮೇಲೆ ಕುತ್ಕೊಂಡಿರೋದನ್ನ ತೋರಿಸ್ತಾರೆ. ಏನು, ಇವ್ರ ಮದ್ವೆನಾ? ಅಲ್ಲ, ಗಂಡ ಹೆಂಡತಿ ಆಗಿರೋರ್ಗೆ ಮತ್ತೆ ನೀವು ಯಾಕೆ ಮದ್ವೆ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಲೋ ಸೂರ್ಯ, ಖಂಡಿತ ಇವ್ರಿಂದ ನಾವು ಅಜ್ಜಿ ಹತ್ರ ಇವತ್ತು ಸಿಕ್ಕಾಕೋತೀವ್ ಕಣೋ ಅಂತ ರವಿ ಹೇಳ್ಬೇಕಾದ್ರೆ, ಲೋ ರವಿಗಾನ್, ನೀನ್ ಏನು ತಲೆ ಕೆಡ್ಸ್ಕೊಬೇಡ, ಈಗ ನಾನು ಯಾವ ರೀತಿ ಟ್ವಿಸ್ಟ್ ಕೊಡ್ತೀನಿ ನೋಡ್ತಾ ಇರು ಅಂತ ಸೂರ್ಯ ರವಿ ಹತ್ರ ಹೇಳಿ, ಏನಮ್ಮ ನೀವು ನಾವ್ ಹಸ್ಬೆಂಡ್ ಅಂಡ್ ವೈಫ್ ಆಗೋದಕ್ಕೆ ತಾನೇ ಇವಾಗ ಮದ್ವೆ ಮಾಡ್ಕೋತಾ ಇರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನ್ ಸೂರ್ಯ ಆಟ ಆಡ್ತಾ ಇದ್ಯಾ, ನೀವು ಮೀನನ್ ಗಂಡ ತಾನೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದು ಗಂಡ ಆಗ್ತಿದೀನಿ ಅಂತ ಸೂರ್ಯ ಹೇಳ್ದಾಗ, ನಾನು ಅವ್ರ ವೈಫ್ ಆಗ್ತಿದೀನಿ ಅಂತ ಮೀನಾ ಹೇಳ್ತಾಳೆ. ನಾವು ಅಷ್ಟೇ ಹಸ್ಬೆಂಡ್ ಅಂಡ್ ವೈಫ್ ಆಗ್ತಿದೀವಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಇಲ್ಲಿ ನಡೀತಾ ಇದೆ ಅಂತಾನೆ ಗೊತ್ತಾಗದೆ ರೋಹಿಣಿ ಹುಚ್ಚಿ ತರ ಆಡ್ತಿರ್ತಾಳೆ. ಅಲ್ಲಿರೋರ್ ಎಲ್ರು ಸಹ ನಾವು ಅಷ್ಟೇ ಹಸ್ಬೆಂಡ್ ಅಂಡ್ ವೈಫೇ ಬಂದಿರೋದು ಅಂತ ಹೇಳ್ಬೇಕಾದ್ರೆ, ಏನಾಗಿದೆ ನಿಮ್ಮೆಲ್ರಿಗೂನು, ನೀವೆಲ್ರೂ ಆಲ್ರೆಡಿ ಮದ್ವೆ ಆಗಿರೋರೆ ಅಲ್ವಾ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏನು, ಈಗಾಗ್ಲೇ ಮದ್ವೆ ಆಗಿದ್ಯಾ ಅಂತ ಲಕ್ಕಿ ಗಾಬ್ರಿನಿ ಕೇಳ್ಬೇಕಾದ್ರೆ, ಲಕ್ಕಿ ಅದೇನು ಇಲ್ಲ ಲಕ್ಕಿ, ಈ ಮದ್ವೆ ಅಂದ್ರೆ ಸ್ವರ್ಗದಲ್ಲಿ ನಿಶ್ಚಯ ಆಗೋದು ಅಂತ ಹೇಳ್ತಾರಲ್ಲ, ಅದ್ರ ಪ್ರಕಾರ ಸ್ವರ್ಗದಲ್ಲಿ ಈಗಾಗ್ಲೇ ಮದ್ವೆ ಆಗಿದೆ, ಈಗ ಇಲ್ಲಿ ಇನ್ನೊಂದ್ಸಲಿ ಆಗ್ತಿದೆ ಅಂತ ಆ ಹುಡುಗಿ ಹೇಳ್ತಾ ಇದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಯ್ಯೋ ದೇವ್ರಿ, ಯಾಕೆ ಎಲ್ರು ಸೇರ್ಕೊಂಡು ಈ ರೀತಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ, ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತ ರೋಹಿಣಿ ಕಿರ್ಚಾಡ್ಬೇಕಾದ್ರೆ, ನಿನ್ಗೇನು ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ ಕಣೆ, ಮರ್ಯಾದಿಂದ ಇಲ್ಲಿಂದ ಆಚೆಗೆ ಹೋಗು ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಮಾಸ್ಟರ್, ಆ ಹುಡುಗಿ ಏನೋ ಹೇಳಕ್ ಬಂದಿದ್ದಾಳೆ, ಹೇಳಿ ಬಿಡಿ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ನೀವೇನು ಮಾತಾಡೋ ಅವಶ್ಯಕತೆ ಇಲ್ಲ, ಸುಮ್ನೆ ನಿಂತ್ಕೊಂಡ್ರೆ ಸರಿ ಅಂತ ಶಾಂತಿ ವಿಶಾಲ್ಗೆ ರೇಗಾಡ್ತಾಳೆ. ನೋಡು ರೋಹಿಣಿ, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಮನೋಜ ಕೇಳ್ಬೇಕಾದ್ರೆ, ಮನೋಜ್, ನಾನ್ ನಿನಗೆ ಇಲ್ಲಿ ಮದ್ವೆ ನಡೀತಾ ಇದೆ ಅಂತ ಅನ್ಕೊಂಡ್ ಇಲ್ಲಿಗೆ ಬಂದೆ, ಆದ್ರೆ ಇಲ್ಲಿ ಬೇರೆನೇ ನಡೀತಾ ಇದೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಏನಮ್ಮ ಹುಡುಗಿ, ಯಾರಮ್ಮ ನೀನು, ನಮ್ಮನೆ ಒಳಗಡೆನೆ ಬಂದು ಇಷ್ಟೊಂದು ಹಕ್ ಚಲಾಯಿಸ್ತಿದ್ಯಲ್ಲ, ಅದು ನನ್ ಮೊಮ್ಮಗನ್ನ ಪ್ರಶ್ನೆ ಮಾಡ್ತಿದ್ಯಾ? ಶಾಂತಿ, ಯಾರೇ ಈ ಹುಡುಗಿ, ಎಷ್ಟೇ ಧೈರ್ಯ ಇವಳಿಗೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ಅದೇನಂದ್ರೆ ಅಂತ ಶಾಂತಿ ಹೇಳೋದಕ್ಕೆ ಒದ್ದಾಡ್ತಿರ್ತಾಳೆ. ಅಜ್ಜಿ, ಏನ್ ಈ ರೀತಿ ಕೇಳ್ತಾ ಇದ್ದೀರಾ, ನಿಮ್ಗೆ ನಾನ್ ಯಾರು ಅಂತ ಗೊತ್ತಿಲ್ವಾ ಅಂತ ರೋಹಿಣಿ ಗಾಬರಿಯಿಂದ ಕೇಳ್ಬೇಕಾದ್ರೆ, ಅಯ್ಯೋ ಗೊತ್ತಿಲ್ದಿರೋದಕ್ಕೆ ತಾನೇ ಕೇಳ್ತಾ ಇರೋದು, ಯಾರು ಅಂತ ಸರಿಯಾಗಿ ಹೇಳಮ್ಮ ನೀನು ಅಂತ ಲಕ್ಕಿ ಕೇಳ್ತಿರ್ತಾರೆ. ಅಜ್ಜಿ, ಆಕ್ಚುಲಿ ಇದು ರಾಂಗ್ ಅಡ್ರೆಸ್ ಬಂದಿರೋದು ಇವ್ರು ಅಂತ ಶ್ವೇತಾ ಹೇಳ್ತಾಳೆ. ಹೌದು ಅಜ್ಜಿ, ಬೇರೆ ಯಾರ್ದು ಅಡ್ರೆಸ್ಗೆ ಅಂತ ಹೋಗಿ ಅಡ್ರೆಸ್ ಸಭೆ ಬಂದಿದಾರೆ ಅವರು ಅಂತ ಪೂಜಾನು ಹೇಳ್ತಾಳೆ. ಅಡ್ರೆಸ್ಸಾ, ಯಾರ ಅಡ್ರೆಸ್ ಬಂದಿದ್ದಿರೋರು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಒಂದ್ ನಿಮಿಷ ಇರಿ ಬರ್ತೀನಿ ಅಂತ ಹೇಳ್ತಾ ಪೂಜಾ ಮತ್ತೆ ಶ್ವೇತಾ ಇಬ್ರು ರೋಹಿಣಿನ ಮನೆಯಿಂದ ಆಚೆ ಕರ್ಕೊಂಡೋಗಿ ಮಾತಾಡ್ತಾರೆ. ಹಾಗೆ ಲಕ್ಕಿ ಅಜ್ಜಿ ಪರಿಸ್ಥಿತಿನೂ ಅವಳಿಗೆ ಹೇಳಿದಾಗ ಅದನ್ನ ಕೇಳಿ ಒಂದ್ ಸೆಕೆಂಡ್ ರೋಹಿಣಿಗೂ ಶಾಕ್ ಆಗತ್ತೆ. ಇಷ್ಟೆಲ್ಲ ನಡೆದಿದೆ, ನನ್ನ ಹತ್ರ ಒಂದ್ ಮಾತ್ ಹೇಳಕ್ ಆಗ್ಲಿಲ್ವಾ, ನಾನು ಈ ಮನೆ ಸೊಸೆ ತಾನೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಆಗ ಅಲ್ಲಿಗೆ ಮನೋಜ ಮತ್ತೆ ಶಾಂತಿ ಇಬ್ರು ಹೋಗ್ತಾರೆ. ಏನೇ, ಇಷ್ಟೆಲ್ಲ ಆದ್ಮೇಲೂ ನೀನು ಈ ಮನೆ ಸೊಸೆ ಅಂತಾನೆ ಅನ್ಕೊಂಡಿದ್ಯೇನೆ, ಆ ಕಾಲ ಎಲ್ಲ ಯಾವಾಗ್ಲೂ ಮುಗ್ದೋಯ್ತು ಕಣೆ, ನಮ್ಮತ್ತೆ ಪ್ರಕಾರ ನೀನ್ ಯಾರೋ ನಾವ್ಯಾರೋ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋದ್ರೆ ಸರಿ ಅಂತ ಶಾಂತಿ ಹೇಳ್ತಿರ್ತಾಳೆ. ನೋಡಿ, ನಾನು ಮನೋಜ್ ಹೆಂಡ್ತಿ, ನನಗೆ ಇಲ್ಲಿಗ್ ಬರೋ ರೈಟ್ಸ್ ಇದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡು ರೋಹಿಣಿ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಟೈಮ್ ಇಲ್ಲ, ಆಲ್ರೆಡಿ ಅಜ್ಜಿಗೆ ಡೌಟ್ ಬಂದಿದೆ, ನಾವೇನಾದ್ರೂ ಅವ್ರಿಗೆ ನೋವು ಕೊಟ್ವಿ ಅಂತಂದ್ರೆ ಅದರಿಂದ ಅವ್ರ ಬ್ರೈನ್ಗೆ ತುಂಬಾನೇ ಪೈನ್ ಆಗುತ್ತೆ ಅಂತ ಮನೋಜ ಹೇಳ್ತಾನೆ. ಆಗ ಪೂಜಾ ರೋಹಿಣಿನ ಕನ್ವಿನ್ಸ್ ಮಾಡ್ತಾಳೆ. ಹಾಗೆ ಇಲ್ಲಿಂದ ಹೊರಟೋಗು ಅಂತ ಹೇಳ್ಬೇಕಾದ್ರೆ, ಆಗ ಲಕ್ಕಿ ರೋಹಿಣಿನ ಇಲ್ಲಿಗ್ ಬಾ ಅಂತ ಕರೀತಾರೆ. ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಮೊದ್ಲು ಮದ್ವೆ ನೋಡೋಣ ನಡಿಯಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಇಲ್ಲ ಇಲ್ಲ, ಬಾರಮ್ಮ ಇಲ್ಲಿ ಅಂತ ಲಕ್ಕಿ ಕರಿಬೇಕಾದ್ರೆ ರೋಹಿಣಿ ಮನೆ ಒಳಗಡೆ ಬರ್ತಾಳೆ. ಏನೇ ಶೀಲಾ ಇದು, ಒಳ್ಳೆ ಕಾಮಿಡಿ ಮೂವಿಲ್ ಬರೋ ಕ್ಲೈಮ್ಯಾಕ್ಸ್ ತರ ನಡೀತಿದ್ಯಲ್ಲ ಇಲ್ಲಿ ಅಂತ ವಾಸುದೇವ್ ಹೇಳ್ಬೇಕಾದ್ರೆ, ಇಲ್ಲಿ ನಡೀತಿದೆ ಅಂತ ನೋಡೋಣ ಸುಮ್ನೆ ಇರ್ರಿ ಅಂತ ಶೀಲಾ ಹೇಳ್ತಿರ್ತಾಳೆ. ಈ ಕಡೆ ರೋಹಿಣಿ ಅಜ್ಜಿ ಹತ್ರ ಬಂದು, ಹೇಳಿ ಅಜ್ಜಿ ಅಂತ ಹೇಳ್ಬೇಕಾದ್ರೆ, ಅಲ್ಲಮ್ಮ, ಮನೋಜನ್ ಮದ್ವೆ ಅಂತ ಗೊತ್ತಾಗಿ ನೀನ್ ಇಲ್ಲಿ ಬಂದ್ ಗಲಾಟೆ ಮಾಡ್ತಿದ್ಯಲ್ಲ, ಅಕಸ್ಮಾತ್ ಈ ಮನೋಜನ್ ಮದ್ವೆನೆ ನಡೀತಿತ್ತು ಅಂತ ಅನ್ಕೋ, ಅದ್ರಿಂದ ನಿನಗೇನಮ್ಮ ಆಯ್ತಿತ್ತು,
ಅದನ್ ಕಟ್ಕೊಂಡ್ ನಿನಗೇನು ಅಂತ ಲಕ್ಕಿ ಕೇಳ್ಬೇಕಾದ್ರೆ ರೋಹಿಣಿ ಎಲ್ರ ಮುಖನೂ ನೋಡ್ತಿರ್ತಾಳೆ. ಏ ಮನೋಜ, ಈ ಹುಡುಗಿಗೂ ನಿನ್ಗೂ ಏನಾದ್ರೂ ಸಂಬಂಧ ಇದೆಯೇನೋ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅದೆಲ್ಲ ಏನು ಇಲ್ಲ ಅಜ್ಜಿ ಅಂತ ಮನೋಜ ಹೇಳ್ತಾನೆ. ಹಾಗಿದ್ಮೇಲೆ ಯಾರ ಈ ಹುಡುಗಿ? ಏ ಶಾಂತಿ, ಯಾರೇ ಇವಳು ಹೇಳೆ. ಏ ಹುಡುಗಿ, ಯಾರಮ್ಮ ನೀನು ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅದು ಅಜ್ಜಿ ನಾನು ಅಂತ ರೋಹಿಣಿ ಹೇಳೋದಕ್ಕೆ ಒದ್ದಾಡ್ತಿರ್ತಾಳೆ. ಏ ಶಾಂತಿ, ಈ ಹುಡುಗಿ ಇಷ್ಟೊಂದು ಧೈರ್ಯವಾಗಿ ಹಕ್ಕಿಂದ ಮಾತಾಡ್ತಿದ್ದಾಳೆ ಅಂತಂದ್ರೆ ಏನ್ ಅರ್ಥ ಅಂತ ಲಕ್ಕಿ ವಿಚಾರಿಸ್ಬೇಕಾದ್ರೆ ಶಾಂತಿ ಏನ್ ಹೇಳೋದು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ತಾಳೆ. ಅದು ಅಜ್ಜಿ ಆಕ್ಚುಲಿ ಮನೋಜ್ನ ಇವ್ರು ಅಂತ ಶ್ವೇತಾ ಹೇಳಕ್ ಹೋದಾಗ ಏನು ಮನೋಜ್ನ ಇವಳು ಲವ್ ಮಾಡ್ತಿದ್ದಾಳಾ ಅಂತ ಲಕ್ಕಿ ಅಜ್ಜಿ ಕೇಳಿದಾಗ ಅಲ್ಲಿರೋರ್ ಎಲ್ರು ಈ ಮಾತನ್ನ ಕೇಳಿ ಶಾಕ್ ಆಗ್ತಾರೆ. ಏನಮ್ಮ, ನೀನ್ ನಿಜವಾಗ್ಲೂ ನಮ್ ಮನೋಜನ್ ಇಷ್ಟಪಡ್ತಿದ್ಯಾ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅಯ್ಯೋ ಇಲ್ಲ ಅತ್ತೆ, ಅದ್ ಬಂದು ಏನಂದ್ರೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಹೌದು ಅಜ್ಜಿ, ನಾನು ಮನೋಜ್ನ ಇಷ್ಟಪಡ್ತಿದೀನಿ ಅಂತ ರೋಹಿಣಿ ಹೇಳ್ತಾಳೆ. ಇದನ್ನ ಕೇಳಿ ಶಾಂತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಓ, ಹಂಗಿದ್ರೆ ಕತೆ ಇದಾ? ಅದಕ್ಕೆ ಅವನ್ ಮದ್ವೆ ಅಂತ ತಪ್ಪಾಗಿ ತಿಳ್ಕೊಂಬಂದು ನನ್ ಮೊಮ್ಮಗನ್ ಮೇಲೆ ರೇಗಾಡ್ತಿದ್ಯಾ ಅಂತ ಆಯ್ತು. ಈಗ ನನ್ಗ ಅರ್ಥ ಆಯ್ತು ಬಿಡಮ್ಮ. ಲೋ ರಂಗ, ಇದನ್ನ ನೀನ್ ಮುಂಚೆನೆ ಹೇಳ್ಬೋದಿತ್ತಲ್ವೇನೋ ಅಂತ ಲಕ್ಕಿ ಕೇಳ್ಬೇಕಾದ್ರೆ ರಂಗನಾಥ್ ಅವ್ರಿಗೂ ಸಹ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ತಾರೆ. ಅಲ್ಲ ಕಣೋ ರಂಗ, ನೀನ್ ಈ ಹುಡ್ಗಿ ನಮ್ ಮನೋಜನ ಇಷ್ಟ ಪಡ್ತಿದ್ದಾಳೆ ಅಂತ ಮುಂಚೆನೆ ಹೇಳಿದಿದ್ರೆ 3 ಜನದ ಮದ್ವೆನು ಒಟ್ಟಿಗೆ ಮಾಡ್ಬೋದಿತ್ತಲ್ವೇನೋ ಅಂತ ಲಕ್ಕಿ ಹೇಳ್ತಾರೆ. ಇದರಿಂದ ಶಾಂತಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ರೋಹಿಣಿನ ಗುರಾಯಿಸ್ತಿರ್ತಾರೆ. ಏನ್ ರವಿ ಇದು, ರೋಹಿಣಿ ಅವರು ಈ ರೀತಿ ಟ್ವಿಸ್ಟ್ ಕೊಡ್ತಿದ್ದಾರೆ ಅಂತ ಶ್ರುತಿ ಕೇಳ್ಬೇಕಾದ್ರೆ ಹೌದು ಶ್ರುತಿ ಟೈಮ್ ನೋಡ್ಕೊಂಡು ತನ್ ಚಾಲಾಕಿತನನ ತೋರಿಸ್ತಾ ಇದ್ದಾಳೆ ಅಂತ ರವಿ ಹೇಳ್ತಾನೆ. ಲೋ ರಂಗ, ಎಷ್ಟೇ ಆದ್ರೂ ಇವನು ದೊಡ್ಡ ಮಗ ಅಲ್ವೇನೋ, ಇವನ್ಗೂ ಮದ್ವೆ ಮಾಡ್ಬಿಡೋಣ ಅಂತ ಲಕ್ಕಿ ಹೇಳಿದಾಗ ಅಮ್ಮ ಇರಮ್ಮ ಸ್ವಲ್ಪ ತಾಳ್ಮೆ ತಗೋ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ನೀನ್ ಸುಮ್ನೆ ನಿಂತ್ಕೊಳ್ಳೋ, ಏ ಮನೋಜ ಬಾರೋ ಇಲ್ಲಿ ಅಂತ ಹೇಳ್ತಾ ಲಕ್ಕಿ ಅವನಿನ್ನ ಹತ್ರ ಕರ್ದು ನೋ ಮನೋಜ, ನಿನ್ಗೆ ಈ ಹುಡುಗಿ ಇಷ್ಟ ಏನೋ ಅಂತ ಕೇಳ್ತಾರೆ. ಆಗ ಮನೋಜ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ಬೇಕಾದ್ರೆ ಅಯ್ಯೋ ಅದೇನೋ ಮೀಕಾ ಮೀಕಾ ಅಂತ ನೋಡ್ತಾ ಇದ್ಯಾ, ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಹೇಳು, ಇವ್ರ ಜೊತೆ ನೀನ್ ಮದ್ವೆನೂ ಮಾಡ್ ಮುಗಿಸ್ಬಿಡ್ತೀನಿ. ಇಲ್ಲ ರಂಗ, ಇನ್ನೊಂದ್ ತಾಳಿಗೆ ಏರ್ಪಾಟ್ ಮಾಡು ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅಯ್ಯೋ ಅತ್ತೆ ಬನ್ನಿ ಅತ್ತೆ, ಇಲ್ಲಿ ಅದೆಲ್ಲ ಏನು ಬೇಡ ಅತ್ತೆ, ಅವ್ರಿಬ್ರ ಮಧ್ಯೆ ಯಾವ್ದೇ ರೀತಿ ಲವ್ ಇಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಯ್ಯೋ ಮಾಸ್ಟರ್ ಇರಿ, ದೊಡ್ಡವರೇ ಹೇಳ್ತಾ ಇದಾರಲ್ವಾ, 3 ಮದ್ವೆನೂ ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಈ ತರ ಹುಡುಗಿ ನಿಮ್ಗೆ ಸೊಸೆಯಾಗ್ ಬಂದ್ರೆ ನಿಮ್ಗೂ ಖುಷಿ ಆಗತ್ತೆ ಅಲ್ವಾ ಅಂತ ವಿಶಾಲು ಬೇಕು ಅಂತಾನೆ ಶಾಂತಿಗೆ ಕೋಪ ಬರೋ ರೀತಿ ಮಾತಾಡ್ತಿರ್ತಾಳೆ. ಲೇ ಶಾಂತಿ, ಆ ಹುಡುಗಿನೇ ಮನೋಜನ್ ಇಷ್ಟ ಪಡ್ತಿದೀನಿ ಅಂತ ಹೇಳ್ತಿದ್ದಾಳ್ ತಾನೆ, ಇನ್ನೇನೇ ನಿಂದು ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅಯ್ಯೋ ಇಲ್ಲ ಅತ್ತೆ, ಅವಳು ಬರೀ ಮನೋಜ್ಗೆ ಫ್ರೆಂಡ್ ಅಷ್ಟೇನೆ ಅಂತ ಶಾಂತಿ ಮಾತಂಗ ತಿರುವಾಕ್ ಬಿಡ್ತಾಳೆ. ಓ ಫ್ರೆಂಡಾ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಹೌದು ಅತ್ತೆ, ಅವಳನ್ನ ಮದ್ವೆ ಕರ್ದಿಲ್ಲ ಅಂತ ಬಂದು ಜಗಳ ಮಾಡ್ತಿದ್ದಾಳೆ, ಅದಕ್ಕೆ ಈ ರೀತಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಶಾಂತಿ ಹೇಳ್ದಾಗ ಮತ್ತೆ ಲವ್ ಮಾಡ್ತಿದೀನಿ ಅಂತ ಹೇಳದ್ಲಲ್ಲೇ ಅಂತ ಲಕ್ಕಿ ಕೇಳ್ತಾರೆ. ಅದು ಇಂಗ್ಲಿಷ್ ಅಲ್ಲಿ ಲವ್ ಅಂತಾರೆ ಅಜ್ಜಿ, ನಾವು ಕನ್ನಡದಲ್ಲಿ ಪ್ರೀತಿ ಅಂತ ಹೇಳ್ತೀವಲ್ಲ ಅದು. ಈಗ ನೀವೆಲ್ರೂ ಮನೋಜ್ ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿಲ್ವಾ, ಅದೇ ರೀತಿ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಶ್ವೇತನ್ನ ರೋಹಿಣಿ ಕೋಪದಿಂದ ಗುರಾಯಿಸ್ತಿರ್ತಾಳೆ. ಹೌದು ಅಜ್ಜಿ, ಆಕ್ಚುಲಿ ಶ್ವೇತಾ ಇಂಗ್ಲಿಷ್ ಟೀಚರ್, ಅವ್ರು ಹೇಳಿದ್ಮೇಲೆ ಅದು ಕರೆಕ್ಟ್ ಆಗೇ ಇರುತ್ತೆ, ಅದೇ ನಿಜವಾಗ್ಲೂ ಅರ್ಥ ಅಂತ ಮೀನಾ ಹೇಳ್ತಾಳೆ. ಹೌದು ಅತ್ತೆ, ಇವಳು ಬರೀ ಫ್ರೆಂಡ್ ಅಷ್ಟೇನೆ ಅಲ್ವೇನೆ ನಂಗ್ಲಿ, ನೀನ್ ಬರೀ ಫ್ರೆಂಡ್ ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಹೌದು ನಾವು ಫ್ರೆಂಡ್ಸೇ ಅಂತ ರೋಹಿಣಿ ಹೇಳ್ತಾಳೆ. ಏನಮ್ಮ ನೀನು ಇದಕ್ ಹೋಗಿ ಇಷ್ಟೊಂದೆಲ್ಲ ಆರ್ಭಟ ಮಾಡ್ದ, ಫ್ರೆಂಡ್ ಮೇಲೆ ಅಷ್ಟೊಂದ್ ಪ್ರೀತಿ ಏನಮ್ಮ? ಸರಿ ಮನೋಜನ್ ಮದ್ವೆ ಆಗ್ಬೇಕಾದ್ರೆ ನೀನಿನ್ನ ಖಂಡಿತ ಕರಿತೀವಿ, ಅಷ್ಟೇ ತಾನೆ, ಕರಿಯೋಣ ಬಿಡು. ಈಗ ಈ ಮದ್ವೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗುವಂತೆ ಬಾ ಅಂತ ಲಕ್ಕಿ ಕರಿಬೇಕಾದ್ರೆ ಅಯ್ಯೋ ಅತ್ತೆ ಅದೆಲ್ಲ ಏನು ಬೇಡ ಅತ್ತೆ, ಅವಳಿಗೆ ತುಂಬಾ ಕೆಲ್ಸ ಇರುತ್ತೆ, ಅವಳು ಹೋಗ್ಲಿ ಬಿಡಿ ಅಂತ ಶಾಂತಿ ಹೇಳ್ದಾಗ ಏನೇ ಶಾಂತಿ ನೀನು, ಆ ಹುಡುಗಿ ಪ್ರೀತಿಯಿಂದ ಬಂದಿದ್ದಾಳೆ, ಅವಳನ್ನ ಈ ರೀತಿ ಹೇಳೋದ್ ತಪ್ಪಲ್ವಾ, ಬಾರಮ್ಮ ನೀನು ಅಂತ ಲಕ್ಕಿ ಶಾಂತಿ ಮುಂದೆ ರೋಹಿಣಿ ಕೈ ಹಿಡ್ಕೊಂಡು ಹೋದಾಗ ಇದರಿಂದ ಮನೆಯವರೆಲ್ರಿಗೂ ಕೋಪ ಬರುತ್ತೆ. ರೋಹಿಣಿ ಮಾತ್ರ ತಾನು ಗೆದ್ದಿದೀನಿ ಅನ್ನೋ ರೀತಿ ಎಲ್ರ ಮುಖನೂ ನೋಡ್ತಾ ನಗ್ತಾ ಹೋಗ್ತಾಳೆ. ಆಗ ಸೀನಾ ಬ್ರೋ ಮನೋಜನ್ನ ಸೈಡ್ ಕರ್ಕೊಂಡೋಗಿ ಬ್ರೋ ನಿಮ್ಗೆ ಮದ್ವೆ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ನಿಮ್ಗೆ ಇಲ್ಲಿ ಬಂದು ಗಲಾಟೆ ಮಾಡಿದ್ರಲ್ಲ, ಅಕಸ್ಮಾತ್ ನಿಮ್ಗೆ ಇನ್ನೊಂದ್ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ಏನಾಗುತ್ತೆ ಬ್ರೋ ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ ಥೋ ನನ್ ಲೈಫ್ ಚೆನ್ನಾಗಿಲ್ಲ, ಸುಮ್ನೆ ಇರಿ ಬ್ರೋ, ಈಗಾಗ್ಲೇ ನನ್ ಭಯದಲ್ಲಿ ನಡ್ಗೋಗ್ಬಿಟ್ಟಿದೀನಿ ಅಂತ ಮನೋಜ ಹೇಳ್ತಾನೆ. ಕೊನೆಗೂ ಲಕ್ಕಿ ಆಸೆ ಅಂತೆ ಸೂರ್ಯ, ಮೀನಾ, ರವಿ, ಶ್ರುತಿಗೆ ಮದ್ವೆ ಆಗತ್ತೆ. ಹಾಗೆ ಅವರು ಎಲ್ರ ಹತ್ರ ಆಶೀರ್ವಾದ ತಗೋತಾರೆ.
ಹಾಗೆ ಲಕ್ಕಿ ಮೀನನ್ನ ಕರೆದು ಸೂರ್ಯನ ಚೆನ್ನಾಗ್ ನೋಡ್ಕೊಳಮ್ಮ, ಅವನನ್ನ ಚೆನ್ನಾಗ್ ಕಂಟ್ರೋಲ್ ತಗೊಂಡ್ ಬಾ ಅಂತ ಎಲ್ಲ ಹೇಳ್ತಾರೆ. ಅಷ್ಟೇ ತಾನೇ ಅಜ್ಜಿ, ನಾನು ಅವ್ರನ್ನ ಚೆನ್ನಾಗ್ ನೋಡ್ಕೊಂಡು ಸರಿಯಾಗಿ ಕಂಟ್ರೋಲ್ ತರ್ತೀನಿ ಬಿಡಿ ಅಂತ ಮೀನಾ ಹೇಳ್ತಾಳೆ. ಹಾಗೆ ರವಿಗೆ ನಿನ್ನ ನಂಬಿ ಬಂದಿರೋ ಹುಡುಗಿನ ನೀನ್ ಚೆನ್ನಾಗ್ ನೋಡ್ಕೊ ಅಂತ ಹೇಳ್ತಾರೆ. ಹಾಗೆ ಶ್ರುತಿಗೆ ಗಂಡನ್ನ ನೀನು ಚೆನ್ನಾಗಿ ಅನ್ಸರ್ಸ್ಕೊಂಡ್ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಓಕೆ ಅಜ್ಜಿ, ಅವ್ರು ಏನ್ ಹೇಳ್ತಾರೋ ನಾನು ಅದೇ ರೀತಿ ನಡ್ಕೋತೀನಿ ಅಂತ ರವಿಗೆ ಕಣ್ ಹೊಡೆದು ಶ್ರುತಿ ಹೇಳ್ತಾಳೆ. ಅಮ್ಮ, ನೀವ್ ಆಸೆ ಪಟ್ಟಂಗೆ ಮದ್ವೆ ಆಯ್ತು, ನಿಮ್ಗೆ ಇವಾಗ ಸಮಾಧಾನ ಅಂತ ರಂಗನಾಥ್ ಅವ್ರಿಗೆ ಕೇಳ್ಬೇಕಾದ್ರೆ ಹೌದು ಕಣೋ ರಂಗ, ನನ್ಗೆ ಮನಸ್ಫೂರ್ತಿ ಆಗಷ್ಟು ತೃಪ್ತಿ ಆಯ್ತು. ಆದಷ್ಟು ಬೇಗ ನಮ್ ದೊಡ್ಡವನ್ಗುನು ಬೇಗ ಹುಡುಗಿ ನೋಡಿ ಮದ್ವೆ ಮಾಡ್ಬಿಡ್ಬೇಕು ಕಣೋ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಹಾಮ ಖಂಡಿತ ಮಾಡೋಣ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಸರಿ ಆಯ್ತು ಬನ್ನಿ ಅಂತ ಹೇಳ್ತಾ ರಂಗನಾಥ್ ಅವರು ಲಕ್ಕಿನ ಕರ್ಕೊಂಡು ರೆಸ್ಟ್ ಮಾಡೋದಿಕ್ಕೆ ಅಂತ ರೂಮಿಗೆ ಬಿಡ್ಬೇಕಾದ್ರೆ ಅಷ್ಟರಲ್ಲಿ ರೋಹಿಣಿ ಲಕ್ಕಿ ಹತ್ರ ಮಾತಾಡೋದಿಕ್ಕೆ ಅಂತ ಹೋಗ್ತಾಳೆ. ಅವಳ ಆ ರೀತಿ ಬಂದು ನಿಂತ್ಕೊಂಡಿದ್ದಕ್ಕೆ ಎಲ್ರಿಗೂ ಭಯ ಆಗ್ತಿರುತ್ತೆ. ಅಜ್ಜಿ ನನ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ರೋಹಿಣಿ ಲಕ್ಕಿ ಕಾಲ್ಗೆ ಬೀಳ್ತಾಳೆ. ಚೆನ್ನಾಗಿರಮ್ಮ ನೀನು ಅಂತ ಲಕ್ಕಿ ಆಶೀರ್ವಾದ ಮಾಡ್ಬೇಕಾದ್ರೆ ಅಜ್ಜಿ ನೀವು ಅವ್ರಿಗೆ ಮದ್ವೆ ಮಾಡ್ದಂಗೆ ನನಗೂನು ಅಂತ ರೋಹಿಣಿ ಹೇಳೋಷ್ಟ್ರಲ್ಲಿ ಶಾಂತಿ ಬಂದು ಅವಳನ್ನ ಎಳ್ಕೊಂಡು ಸೈಡಿಗೆ ನಿಲ್ಲಿಸ್ತಾಳೆ. ಏನ್ ಹೇಳ್ತಾ ಇದೀಯ ಅನ್ನೋದು ನಿನ್ಗೆ ನೆನ್ಪಿದೆ ತಾನೆ ಅಂತ ಶಾಂತಿ ಕೇಳ್ಬೇಕಾದ್ರೆ ಏನೂ ಇಲ್ಲ ಆಂಟಿ, ನನ್ ಮದ್ವೆ ಆಗ್ಬೇಕಾದ್ರೂ ಅಜ್ಜಿ ಬಂದು ನನ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ದೆ. ಅಷ್ಟೇ ಅಲ್ಲ, ಮನೋಜ್ ಮದ್ವೆ ಆಗ್ಬೇಕಾದ್ರೂನು ಅಜ್ಜಿ ಬಂದು ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ ಇದ್ದೆ. ಸರಿನಾ ಅಜ್ಜಿ ಅಂತ ರೋಹಿಣಿ ಹೇಳ್ದಾಗ ಆಯ್ತಮ್ಮ. ಲೇ ಶಾಂತಿ, ಈ ಹುಡುಗಿ ತುಂಬಾ ಒಳ್ಳೆಯವಳ ತರ ಕಾಣಿಸ್ತಾವ ಕಣೆ, ಮನೋಜನ್ಗೆ ಈ ಹುಡುಗಿ ಸರಿ ಹೋಗ್ತಾಳಲ್ವೇನೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಅಯ್ಯೋ ಅತ್ತೆ ಅದೆಲ್ಲ ಏನು ಬೇಡ ಅತ್ತೆ ಅಂತ ಶಾಂತಿ ಹೇಳ್ತಾಳೆ. ಯಾಕೆ ಬೇಡ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಏನು ಅಂತ ಹೇಳಕ್ಕಾಗ್ದೆ ಶಾಂತಿ ಸಿಕ್ಕಾಪಟ್ಟೆ ಒದ್ದಾಡ್ತಿರ್ತಾಳೆ. ನೋಡಮ್ಮ, ನಿನಗೆ ನನ್ ಮೊಮ್ಮಗ ಇಷ್ಟ ಆದ್ರೆ ಹೇಳು, ನಾನು ಅವನ್ ಜೊತೆ ನಿನ್ನ ಮದ್ವೆ ಮಾಡಿಸ್ತೀನಿ ಅಂತ ಲಕ್ಕಿ ಹೇಳ್ದಾಗ ಅದನ್ನ ಕೇಳಿ ರೋಹಿಣಿಗೆ ಖುಷಿ ಆಗತ್ತೆ. ಲಕ್ಕಿ ಅವರು ಇಲ್ಲಿಯವರಲ್ಲ, ಅವರು ಮಲೇಷ್ಯಾದವರು, ಶ್ರೀಮಂತರ ಮನೆ ಕುಟುಂಬ ಅಲ್ವಾ ಮೇಡಮ್ ಅಂತ ಸೂರ್ಯ ರೋಹಿಣಿನ ಕಿಂಡಲ್ ಮಾಡ್ತಾನೆ. ಅಮ್ಮ ಇವಾಗ ತಾನೇ ಇಲ್ಲಿ ಮದ್ವೆ ಮುಗ್ದಿದೆ, ಉಳ್ದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬನ್ನಿ ಅಂತ ಹೇಳಿ ರಂಗನಾಥ್ ಅವರು ಲಕ್ಕಿನ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಜ್ಜಿ ನೀವ್ ನನ್ಗೆ ಆಶೀರ್ವಾದ ಮಾಡಿದ್ರಲ್ಲ, ನನ್ಗಷ್ಟೇ ಸಾಕು, ನಾನ್ ಹೋಗ್ ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ಊಟ ಮಾಡ್ಕೊಂಡು ಹೋಗಮ್ಮ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಇಲ್ಲ ಅಜ್ಜಿ ನನ್ಗೆ ಕೆಲ್ಸ ಇದೆ, ನಾನ್ ಇನ್ನೊಂದ್ ದಿವಸ ಬರ್ತೀನಿ ಮನೋಜ್ ಬಾಯ್ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಹಾಗೆ ವಿಶಾಲು ಮತ್ತೆ ಮಂಜನು ಅಲ್ಲಿಂದ ಹೊರಡ್ತಾರೆ. ಶಾಂತಿ ಇವ್ರೆಲ್ರನ್ನು ಕೋಪದಿಂದಾನೇ ಗುರಾಯಿಸ್ತಿರ್ತಾಳೆ. ಶಾಂತಿ ಬಾರೆ ಇಲ್ಲಿ ಅಂತ ಲಕ್ಕಿ ಶಾಂತಿನ ಪಕ್ಕ ಕರ್ಕೊಂಡೋಗಿ ಇವತ್ತು ಬೇರೆ ವಿಷಯಕ್ಕೆಲ್ಲ ಬೇಗ ಅರೇಂಜ್ ಮಾಡಿದ್ಯೇನೆ ಅಂತ ಕೇಳ್ಬೇಕಾದ್ರೆ ಬೇರೆ ವಿಷಯನ ಏನತ್ತೆ ಅಂತ ಶಾಂತಿ ಕೇಳ್ತಾಳೆ. ಇವಳೊಬ್ಳು ಎಲ್ಲಾದಲ್ಲಿ ಇವಳಿಗೆ ಹೇಳ್ಕೊಂಡೆ ಕುತ್ಕೋಬೇಕು. ಅಲ್ಲ ಕಣೆ, ಇವ್ರಿಬ್ರಿಗೂ ಮದ್ವೆ ಆಗಿದೆ, ಹಂಗಿದ್ಮೇಲೆ ಇಬ್ರಿಗೂನು ಶಾಂತಿ ಮುಹೂರ್ತ ಇಟ್ಕೋಬೇಕಲ್ವೇನೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಹಾಗೆ ಲಕ್ಕಿ ಅಲ್ಲಿಂದ ಹೋದ್ಮೇಲೆ ಶಾಕ್ ನಲ್ಲಿ ನಿಂತ್ಕೊಂಡಿರೋ ಶಾಂತಿನ ರಂಗನಾಥ್ ಅವರು ಅಮ್ಮ ಏನ್ ಹೇಳೋದ್ರು ಅಂತ ಕೇಳ್ತಾರೆ. ನಿಮ್ಮಮ್ಮ ಇವ್ರಗಳಿಗೆ ಶಾಂತಿ ಮುಹೂರ್ತಕ್ಕೆ ಏರ್ಪಾಟ್ ಮಾಡು ಅಂತ ಹೇಳೋದ್ರು, ಎಲ್ಲ ನನ್ ಕರ್ಮ ಅಂತ ಹೇಳ್ತಾ ಶಾಂತಿ ಅಲ್ಲಿಂದ ಹೋದ್ಮೇಲೆ ಸೂರ್ಯ ಖುಷಿಯಿಂದ ಕಿರ್ಚಾಡ್ತಿರ್ತಾನೆ. ರೀ ಸುಮ್ನೆ ಇರ್ರಿ ಅಂತ ಮೀನಾ ಸೂರ್ಯನ ಸುಮ್ನಿರಿಸ್ತಾಳೆ. ಈ ಕಡೆ ಲಕ್ಕಿ ಅಜ್ಜಿ ಆಸೆ ತರಾನೇ ಸೂರ್ಯ ಮೀನನ್ಗೆ ಮತ್ತೆ ರವಿ ಶ್ರುತಿಗೆ ಫಸ್ಟ್ ನೈಟ್ಗೆ ಅಂತ ಅರೇಂಜ್ ಮಾಡಿರ್ತಾರೆ. ಇದನ್ನ ಮನೋಜನ್ ಕೈಲೇ ಅರೇಂಜ್ ಮಾಡ್ಸಿರ್ತಾರೆ. ಪಾಪ ಮನೋಜ ಅದನ್ನ ನೋಡ್ಕೊಂಡು ನಾನು ನನ್ ಚಿನ್ನು ಜೊತೆ ಇಷ್ಟೊತ್ತಿಗೆ ಫಸ್ಟ್ ನೈಟ್ ಮಾಡ್ಕೋಬೇಕಾಗಿತ್ತು, ಆದ್ರೆ ಇವ್ರೆಲ್ರು ಮಾಡ್ಕೋತಿದಾರೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ತನ್ನಿಂದ ಆದಷ್ಟು ಅರೇಂಜ್ ನ ಮಾಡಿರ್ತಾನೆ. ಈ ಕಡೆ ಇವ್ರೆಲ್ರು ರೆಡಿ ಆಗಿ ಹೋಗಿ ಲಕ್ಕಿ ಅಜ್ಜಿ ಹತ್ರ ಆಶೀರ್ವಾದ ತಗೋತಾರೆ. ಶಾಂತಿ ಆದಷ್ಟು ಬೇಗ ಈ ಮನೇಲಿ ಮಗು ಹುಟ್ಬೇಕು ಕಣೆ, ಮಗು ಸೌಂಡ್ ಕೇಳ್ಬೇಕು ಅಂತ ಹೇಳ್ಬೇಕಾದ್ರೆ ಅಯ್ಯೋ ಅತ್ತೆ ಅದನ್ ಯಾಕೆ ನನ್ನ ಹತ್ರ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಹೇಳ್ತಾಳೆ. ಆಗ ಅಲ್ಲಿರೋರೆಲ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಏನೇ ನೀನು, ನಾನ್ ಹೇಳ್ತಾ ಇರೋದು ನಿನ್ ಮಕ್ಳಿಗೆ ಅಂತ, ನೀನು ಅಜ್ಜಿ ಆಗ್ಬೇಕು ಅನ್ನೋ ಆಸೆ ಇಲ್ವೇನೆ, ನನಗೂ ಮರಿ ಮೊಮ್ಮಕ್ಳನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಲಕ್ಕಿ ಮನೋಜ ಅದಕ್ಕೆಲ್ಲ ಆಲ್ರೆಡಿ ರೆಡಿ ಮಾಡ್ಬಿಟ್ಟಿದಾನಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆದ್ರೆ ಏನೋ ಹೇಳ್ದೆ ಅಂತ ಲಕ್ಕಿ ಕೇಳ್ತಾರೆ. ಅದು ಏನಿಲ್ಲ ಲಕ್ಕಿ, ಅದಕ್ಕೆ ಮನೋಜ ಏನೇನ್ ಬೇಕು ಎಲ್ಲ ಏರ್ಪಾಟ್ನ ರೂಮಲ್ಲಿ ಮಾಡಿದಾನೆ ಅಂತ ಹೇಳ್ದೆ ಅಂತ ಸೂರ್ಯ ಹೇಳ್ದಾಗ ಉಳ್ದಿರೋರೆಲ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಓ ಹಾಗಾ ಅಂತ ಹೇಳ್ತಾ ಲಕ್ಕಿ ಶ್ರುತಿ ಮತ್ತೆ ಮೀನನ್ ಕೈ ಹಿಡ್ಕೊಂಡು ನೋಡ್ರಮ್ಮ, ನೆಕ್ಸ್ಟ್ ಸಲಿ ನಾನು ಮನೆಗ್ ಬರೋಷ್ಟೊತ್ಗೆ ನೀವಿಬ್ರು ಬಸ್ರಿರಾಗಿರ್ಬೇಕು ಅಂತ ಲಕ್ಕಿ ಹೇಳಿದಾಗ ಅದ್ ಹೇಗಜ್ಜಿ ಇಬ್ರು ಒಂದೇ ಟೈಮ್ಗೆ ಪ್ರೆಗ್ನೆಂಟ್ ಆಗಕ್ಕಾಗತ್ತೆ ಅಂತ
ಮೀನಾ ಕೇಳ್ತಾಳೆ. ಮೀನಾ ಅವ್ರೆ, ಇಬ್ರಿಗೂ ಒಟ್ಟಿಗೆ ಫಸ್ಟ್ ನೈಟ್ ಆಗ್ತಿದ್ಯಲ್ವಾ, ಅದಕ್ಕೆ ಅದ್ರ ಪ್ರಕಾರ ಅಜ್ಜಿ ಹೇಳ್ತಾ ಇರೋದು ಅಲ್ವಾ ಅಜ್ಜಿ ಅಂತ ಶ್ರುತಿ ಕೇಳ್ತಾಳೆ. ಹೌದಮ್ಮ. ಆ ಸೂರ್ಯ ರವಿ ನೀವಿಬ್ರು ನಿಮ್ ರೂಮ್ಗೆ ಹೋಗ್ರಪ್ಪ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಆ ಲಕ್ಕಿ ಹಾಗಾದ್ರೆ ಫಸ್ಟ್ ನೈಟು ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ, ಮಾನ ಮರ್ಯಾದೆ ತೆಗಿಬೇಡ್ರೋ, ಹೋಗ್ರೋ ಕಳಿಸ್ತೀನಿ ಆಮೇಲೆ ಅಂತ ಲಕ್ಕಿ ಹೇಳ್ದಾಗ, ಓ ಆಯ್ತಾಯ್ತು, ಸರಿ ಸರಿ ಆಯ್ತು ಲಕ್ಕಿ, ನನ್ ಮುದ್ದು ಲಕ್ಕಿ ಅಂತ ಹೇಳ್ತಾ ಸೂರ್ಯ ಲಕ್ಕಿಗೆ ಮುತ್ತು ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಹಾಗೆ ಲಕ್ಕಿ ಅಜ್ಜಿ ಮೀನಾ ಮತ್ತೆ ಶ್ರುತಿ ಕೈಲಿ ಹಾಲ್ ಕೊಟ್ಟು ಅವ್ರ ರೂಮ್ಗೆ ಕಳಿಸ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಮನೋಜ ಹೊಟ್ಟೆ ಹೊರ್ಕೋತಿರ್ತಾನೆ. ಈ ಕಡೆ ಮೀನಾ ರೂಮ್ಗೆ ಹೋಗ್ತಿದ್ದಂಗೆ ಸೂರ್ಯ ಅವಳನ್ನ ನೋಡ್ತಾ ಮದ್ವೆ ದಿವ್ಸ ಏನೇನೆಲ್ಲ ನಡೀತೋ ಅದನ್ನೆಲ್ಲ ನೆನ್ಪಿಸ್ಕೊಳ್ತಾ ಇನ್ಮೇಲ್ ನಾವ್ ಚೆನ್ನಾಗಿರೋಣ ಅಂತ ಹೇಳ್ತಾ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅದೇ ರೀತಿ ಶ್ರುತಿ ರವಿಗೆ ಅಂತ ಹಾಲ್ ತಗೊಂಡೋದಾಗ ಅವಳು ನಾಚ್ಕೊಳ್ತಾ ಹಾಲ್ ತಗೊಂಡ್ ಬರ್ತಾಳೆ ಅಂತ ರವಿ ಅನ್ಕೊಂಡಿರ್ತಾನೆ. ಆದ್ರೆ ಅವಳು ರಗಡ್ ಆಗಿ ಬಂದಿದ್ದಕ್ಕೆ, ಏ ಶ್ರುತಿ, ಇವತ್ತು ಫಸ್ಟ್ ನೈಟ್ ಕಣೆ, ಇವತ್ತಾದ್ರೂ ಒಂದ್ ಸ್ವಲ್ಪ ನಾಚ್ಕೊಂಡು ನುಲ್ಕೊಂಡು ಹಾಲ್ ತರಬಾರ್ದೇನೆ ಅಂತ ರವಿ ಹೇಳ್ಬೇಕಾದ್ರೆ, ಓ ಈ ರೀತಿ ಎಲ್ಲ ಮಾಡ್ಬೇಕಾ, ಒಂದ್ ನಿಮಿಷ ಎದ್ದೇಳು ಅಂತ ಶ್ರುತಿ ಹೇಳಿದಾಗ, ಯಾಕ್ ಶ್ರುತಿ ಅಂತ ರವಿ ಕೇಳ್ತಾನೆ. ತಗೋ ಹಿಡ್ಕೊ ಅಂತ ಹೇಳಿ ಶ್ರುತಿ ರವಿಗೆ ಹಾಲಿನ ಲೋಟನ ಕೊಡ್ತಾಳೆ. ಇದ್ಯಾಕ್ ಶ್ರುತಿ ಅಂತ ರವಿ ಕೇಳ್ಬೇಕಾದ್ರೆ, ನೋಡು ಇವಾಗ ನೀನೇನು ಹೇಳ್ದಿಯಲ್ಲ, ಸ್ವಲ್ಪ ನಾಚ್ಕೊಂಡು ತಲೆ ಬಗ್ಗಿಸ್ಕೊಂಡೆಲ್ಲ ಬರ್ಬೇಕು ಅಂತ, ಆ ರೀತಿ ನೀನ್ ಬಾ ಅಂತ ಶ್ರುತಿ ಹೇಳ್ದಾಗ, ಶ್ರುತಿ ಇದೆಲ್ಲ ಬೇಕಾ ಅಂತ ರವಿ ಕೇಳ್ತಾನೆ. ನೋಡು ಅದೆಲ್ಲ ನನ್ ಗೊತ್ತಿಲ್ಲ, ನೀನ್ ಅದೇ ರೀತಿನೇ ಬರ್ಬೇಕು ಅಂತ ಹೇಳ್ದಾಗ ವಿಧಿ ಇಲ್ದೆ ರವಿನೇ ಹಾಲ್ ತಗೊಂಡ್ ಬರೋ ತರ ಮಾಡ್ಬೇಕಾದ್ರೆ, ಅಯ್ಯೋ ನೀನ್ ನಾಚ್ಕೊಂಡೇ ಬರ್ತಿಲ್ಲ ಅಂತ ಶ್ರುತಿ ಕೇಳ್ತಾಳೆ. ಆ ನಿನಗೆ ಇಲ್ದಿರೋ ನಾಚಿಕೆ ನನಗೆಲ್ಲಿಂದ ಬರ್ಬೇಕು ಅಂತ ಹೇಳ್ತಾ ರವಿನೇ ಹಾಲ್ ತಂದು ಕೊಡ್ತಾನೆ. ನೋಡು ಇದ್ರಲ್ಲಿ ನಾನ್ ಅರ್ಧ ಕುಡ್ದು ನೀನ್ ಅರ್ಧ ಕುಡಿಬೇಕು ಹಾಲ್ನ ಅಂತ ಹೇಳ್ಬೇಕಾದ್ರೆ, ನಾನು ಆ ರೀತಿ ಎಲ್ಲ ಆಗೋದಿಲ್ಲ, ಫಸ್ಟ್ ನಾನೇ ಹಾಲ್ ಕುಡ್ದು ಆಮೇಲೆ ನೀನು ಕೊಡ್ತೀನಿ ಅಂತ ಹೇಳಿ ಶ್ರುತಿನೇ ಅರ್ಧ ಹಾಲ್ ಕುಡ್ದು ರವಿಗೆ ಕೊಡ್ತಾಳೆ. ಅಯ್ಯೋ ಏನ್ ಮಾಡೋದು, ವಿಧಿ ಇಲ್ಲ ಅಂತ ಹೇಳಿ ರವಿ ಹಾಲ್ ಕುಡಿತಾನೆ. ಆ ಎಲ್ಲ ಓಕೆ, ನಾವ್ ಫಸ್ಟ್ ಮದ್ವೆ ಆದಾಗ ನಮ್ಗೆ ಯಾರು ಆಶೀರ್ವಾದ ಮಾಡೋರಿರ್ಲಿಲ್ಲ, ಆದ್ರೆ ಇವಾಗೆಲ್ಲ ಚೆನ್ನಾಗೈತಲ್ಲ, ತುಂಬಾನೇ ಖುಷಿ ಆಯ್ತು. ಆದ್ರೂ ಒಂದೇ ಒಂದ್ ಮಿಸ್ಸಿಂಗ್ ಇದೆ ಅಂತ ರವಿ ಹೇಳ್ಬೇಕಾದ್ರೆ, ಮಿಸ್ಸಿಂಗ ಏನದು ಅಂತ ಶ್ರುತಿ ಕೇಳ್ತಾಳೆ. ಅದೇ ಈ ಫಸ್ಟ್ ನೈಟ್ ರೂಮ್ ಬಂದಾಗ ಗಂಡಿನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು, ಆದ್ರೆ ನೀನು ಅಂತ ರವಿ ಹೇಳ್ಬೇಕಾದ್ರೆ, ಓ ಆ ಆಸೆ ಬೇರೆ ಇದ್ಯಾ, ಒಂದ್ ಕೆಲ್ಸ ಮಾಡೋಣ, ಇದನ್ನು ಚೇಂಜ್ ಮಾಡ್ಬಿಡೋಣ, ನಾವೇ ಯಾಕೆ ನಿಮ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು, ನೀವೇ ನಮ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬಹುದಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಬೇಡ ಬಿಡು ಶ್ರುತಿ, ಇದೆಲ್ಲ ಓಲ್ಡ್ ಟ್ರೆಡಿಷನ್, ಸುಮ್ನೆ ಯಾಕೆ ಅಲ್ವಾ ಅಂತ ರವಿ ಹೇಳ್ತಾನೆ. ನೋಡ್ದ್ಯಾ ಕಳ್ಳ, ಶಾಸ್ತ್ರ ಸಂಪ್ರದಾಯ ಅಂತ ಎಲ್ಲ ಬಂದ್ರೆ ಬರೀ ಹೆಣ್ಮಕ್ಳಿಗೆ ಮಾಡೋದಕ್ಕೆ ಹೇಳ್ತೀರಾ, ಆದ್ರೆ ಗಂಡ್ ಮಕ್ಳು ಇದ್ಯಾವ್ದನ್ನು ನೋಡೋದೇ ಇಲ್ಲ. ಇನ್ಮೇಲೆ ಈ ರೀತಿ ಶಾಸ್ತ್ರ ಅಂತ ಎಲ್ಲ ನನ್ನ ಹತ್ರ ಹೇಳಕ್ ಬಂದ್ರೆ ಅದನ್ನೆಲ್ಲ ಉಲ್ಟಾ ನಿನ್ ಕೈಲೇ ಮಾಡಿಸ್ತೀನಿ ಅಂತ ಶ್ರುತಿ ಹೇಳ್ದಾಗ, ಬೇಡ ಬೇಡ, ನೀನು ಆ ಕೆಲ್ಸ ಮಾಡ್ಸಿದ್ರು ಮಾಡಿಸ್ತೀಯ ಅಂತೋಳೆ ನೀನು ಅಂತ ಹೇಳ್ತಾ ರವಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶ್ರುತಿ ನಗ್ತಿರ್ತಾಳೆ. ಸರಿ, ಬೇರೆ ವಿಷಯನೆಲ್ಲ ನೀನು ಓಲ್ಡ್ ಟ್ರೆಡಿಷನ್ ಅಂತ ಹೇಳ್ಬೋದು, ಆದ್ರೆ ಬೇರೆ ಏನು ಸ್ಟಾಪ್ ಮಾಡಕ್ ಆಗೋದಿಲ್ವಲ್ಲ ಅಂತ ರವಿ ಹೇಳ್ದಾಗ, ಬೇರೆನಾ ಅಂದ್ರೆ ಏನು ಅಂತ ಶ್ರುತಿ ಏನು ಗೊತ್ತಿಲ್ದಿರೋಳ್ ತರ ಕೇಳ್ಬೇಕಾದ್ರೆ, ಏನು ಗೊತ್ತಿಲ್ವಾ, ಮಾಡ್ತೀನಿರು ಅಂತ ಹೇಳಿ ರವಿ ಶ್ರುತಿನ ಹಗ್ ಮಾಡ್ತಾನೆ. ಈ ಕಡೆ ಇವ್ರಿಬ್ರು ಅವ್ರವ್ರ ಹೆಂಡತಿ ಜೊತೆ ಚೆನ್ನಾಗಿದಾರಲ್ಲ, ನಾನೊಬ್ನೇ ಒಂಟಿಯಾಗಿದ್ದೀನಲ್ಲ ಅಂತ ಮನೋಜ ಬೇಜಾರ್ ಮಾಡ್ಕೊಂಡು ತಾನ್ ಎರಡನೇ ಹೆಂಡತಿನ ನೋಡೋದಕ್ಕೆ ಅಂತ ಅವಳ ಮನೆಗೆ ಹೋಗ್ತಾನೆ. ಮನೋಜ ಮನೆಗ್ ಬರ್ತಿದ್ದಂಗೆ ಅವ್ರ ಅತ್ತೆ ಅವನನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಅಳಿಯಂದ್ರೆ ನೀವ್ ಯಾವಾಗ್ಲೂ ಇದೇ ರೀತಿ ನಮ್ಮ ಮನೇಲಿ ಇರ್ಬೇಕು ಅಂತ ನಾನ್ ತುಂಬಾನೇ ಆಸೆ ಪಡ್ತೀನಿ, ಹೇಗೋ ನೀವ್ ಬಂದ್ರಲ್ಲ, ನಂಗ್ ತುಂಬಾ ಖುಷಿ ಆಯ್ತು. ನನ್ ಮಗಳಿಗೆ ವಿಷಯ ಗೊತ್ತಾಯ್ತು ಅಂದ್ರೆ ಅವಳು ಹಾಗೆ ಖುಷಿಲಿ ಕುಣಿದು ಕುಪ್ಪಳಿಸ್ಬಿಡ್ತಾಳೆ. ಒಂದ್ ನಿಮಿಷ ಇರಿ ಅಂತ ಹೇಳಿ ಅವಳು ಹೋಗಿ ಅವಳ ಮಗಳನ್ನ ಕರ್ಕೊಂಡ್ ಬರ್ತಾಳೆ. ಅವಳು ಮನೋಜನ್ನ ನೋಡ್ತಿದ್ದಂಗೆ ಹಸ್ಬೆಂಡ್ ಅಂತ ಹೇಳಿ ಅವನ ಹತ್ರ ಓಡ್ ಬಂದು ಅವನನ್ನ ತಬ್ಕೊಂಡು ಹಾಗೆ ಅವನ್ ಜೊತೆ ಆಟ ಆಡೋಣ ಬಾ ಅಂತ ಹೇಳಿ ಆ ಹುಡ್ಗಿ ಕರಿಬೇಕಾದ್ರೆ, ಆಟನ ನಾನ್ ಬರೋದಿಲ್ಲಪ್ಪ ಅಂತ ಮನೋಜ ಬೈದಲ್ಲಿ ಹೇಳ್ತಿರ್ತಾನೆ. ಹಸ್ಬೆಂಡ್ ಏನು ಇಲ್ಲ ಬಾ ಅಂತ ಹೇಳ್ತಾ ಆ ಹುಡ್ಗಿ ಬಲವಂತವಾಗಿ ಮನೋಜನ ಕರ್ಕೊಂಡು ಕೆಳಗಡೆ ಕೂರಿಸ್ಕೊತಾಳೆ. ಏನ್ ಆಟ ಇರ್ಬೋದು ಅಂತ ಮನೋಜ ಭಯ ಪಡ್ಬೇಕಾದ್ರೆ ಅವಳು ಕೆಲವು ಕಲ್ಲುಗಳನ್ನ ಇಟ್ಕೊಂಡಿರ್ತಾಳೆ. ಏನಿದು ಅಂತ ಮನೋಜ ಕೇಳ್ಬೇಕಾದ್ರೆ, ಇದಾ ಆನಿಕಲ್ಲಾಟ ಅಂತ ಹುಡುಗಿ ಹೇಳ್ಬೇಕಾದ್ರೆ, ಥೋ ಹೋಗಪ್ಪ, ನನ್ ಲೈಫೇ ಚೆನ್ನಾಗಿಲ್ಲ, ಇದನ್ನೆಲ್ಲ ನಾನ್ ಆಡ್ಬೇಕಾ, ನೋಡು ನನ್ಗೆ ಇದನ್ನೆಲ್ಲ ಆಡಕ್ ಬರೋದಿಲ್ಲ ಅಂತ ಮನೋಜ ಹೇಳ್ತಾನೆ. ಅಷ್ಟೇ ತಾನೆ, ನಾನ್ ಹೇಳ್ಕೊಡ್ತೀನಿ ಹಸ್ಬೆಂಡ್ ಅಂತ ಹೇಳ್ತಾ ಆ ಹುಡುಗಿನೇ ಆನಿಕಲ್ ಆಟ ಆಡೋದನ್ನ ಹೇಳ್ಕೊಡ್ತಾಳೆ. ಹೇ, ಇಷ್ಟೇ ತಾನೆ, ಈ 5 ಡಿಗ್ರಿ ಮನೋಜನ್ಗೆ ಇದೆಲ್ಲ ತುಂಬಾ ಸಿಂಪಲ್, ಎಂತೆಂತ ಕಪ್ಗಳನ್ನೆಲ್ಲ ತಗೊಂಡಿದೀನಿ, ಇದ್ಯಾವ್ ಲೆಕ್ಕ ಅಂತ ಮನೋಜ ಹೇಳ್ಬೇಕಾದ್ರೆ, ಕಪ್ಪ ಏನು ಟೀ ಕಪ್ಪ ಅಂತ ಆ ಹುಡುಗಿ ಕೇಳ್ತಾಳೆ. ಅಲ್ಲ,
ಚಾಂಪಿಯನ್ ಕಪ್ಪು ಅಂತ ಮನೋಜ ಹೇಳ್ಬೇಕಾದ್ರೆ, ಓ ಹೌದಾ, ಓಕೆ ಹಸ್ಬೆಂಡ್ ಆಡಣ್ವಾ ಅಂತ ಹುಡುಗಿ ಹೇಳ್ದಾಗ ಓಕೆ ಅಂತ ಹೇಳ್ತಾ ಮನೋಜ ಅವಳ ಜೊತೆ ಆನೆಕಲ್ ಆಟನ ಆಡ್ತಿರ್ತಾನೆ. ವಾವ್ ಹಸ್ಬೆಂಡ್ ಸೂಪರ್ ಆಗಿ ಆಡ್ತಿದ್ದೀರಾ ಅಂತ ಹೇಳ್ತಾ ಆ ಹುಡುಗಿ ಚಪ್ಪಾಳೆ ತಡ್ತಿರ್ತಾಳೆ. ಆಗ ಅದ್ರಲ್ಲಿ ಒಂದ್ ಕಲ್ಲು ಮನೋಜನ್ ಹಣೆಗ್ ಬಿದ್ದಾಗ, ವಾವ್ ಹಸ್ಬೆಂಡ್ ಸೂಪರ್, ನಾವೆಲ್ರೂ ಕೈಯಲ್ಲಿ ಕಲ್ಲನ್ನ ಕ್ಯಾಚ್ ಹಿಡ್ಕೊಂಡ್ರೆ ನೀವು ತಲೆಲೇ ಕ್ಯಾಚ್ ಹಿಡಿತಾ ಇದ್ದೀರಾ, ಸೂಪರ್ ಅಂತ ಹೇಳಿ ಆ ಹುಡುಗಿ ಚಪ್ಪಾಳೆ ತಡ್ತಿರ್ತಾಳೆ. ಆಗ ಮನೋಜ ಅವ್ರ ಅತ್ತೆ ಮುಖ ನೋಡ್ಬೇಕಾದ್ರೆ, ಅಳಿಯಂದ್ರೆ ಪ್ಲೀಸ್ ಅವಳ ಜೊತೆ ಆಟ ಆಡಿ ಅಂತ. ಇಲ್ಲ ಇಲ್ಲ ನನ್ಗೆ ಇವಾಗ ಆಟ ಆಡಕ್ ಮೂಡಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಅಳಿಯಂದ್ರೆ ನನ್ ಮಗಳಿಗೋಸ್ಕರ ನೀವು ಈ ರೀತಿಯಲ್ಲಿ ಆಟ ಆಡ್ತಿದ್ದೀರಲ್ಲ, ನಂಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ತಾ ಅವ್ರು ಹೋಗಿ ಅವ್ರ ಮಗಳ ಜೊತೆ ಕುತ್ಕೊಂಡು ಆಟ ಆಡ್ಬೇಕಾದ್ರೆ, ಅಮ್ಮೋ ಮಗಳು ಇಬ್ರು ಸೇರ್ಕೊಂಡು ನನ್ನನ್ನ ಗೊಂಬೆ ತರ ಆಟ ಆಡ್ಸಿದೀರಾ ಅಲ್ವಾ, ಆಟಾಡ್ಸಿ ಆಸ್ತಿ ಎಲ್ಲ ನನ್ ಹೆಸ್ರಿಗೆ ಬರ್ಲಿ, ಆಮೇಲಿದೆ ನಿಮ್ಗೆ ಅಂತ ಮನೋಜ ಮನ್ಸಲ್ಲಿ ಅನ್ಕೊಂಡು ಇವ್ರನ್ನೇ ನೋಡ್ತಿರ್ತಾನೆ. ಈ ಕಡೆ ಬೆಳಗ್ಗೆ ಬೆಳಗ್ಗೆನೆ ಸೂರ್ಯ ಕಾರ್ ಗ್ಯಾರೇಜ್ ಹತ್ರ ಹೋದಾಗ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಸೂರ್ಯನ ರೇಗಿಸ್ತಿರ್ತಾರೆ. ಏನಪ್ಪಾ ಹೊಸ ಮದ್ವೆ ಗಂಡು, ಮದ್ವೆ ಆಗಿದ್ ಮಾರನೇ ದಿವ್ಸನೇ ರೆಸ್ಟ್ ಮಾಡ್ದೆ ಬಂದ್ಬಿಟ್ಟಿದ್ಯಾ ಅಂತ ಎಲ್ರು ಮಾತಾಡ್ಕೊಂಡು ಸೂರ್ಯನ ಕಾಲ್ ಎಳಿಬೇಕಾದ್ರೆ, ಏ ಸುಮ್ನೆರ ನೀನಬ್ಬ ಅಂತ ಹೇಳ್ಕೊಂಡು ಸೂರ್ಯ ನಾಚ್ಕೋತಿರ್ತಾನೆ. ಅಷ್ಟ್ರಲ್ಲಿ ಸೂರ್ಯನೊಬ್ಬ ಫ್ರೆಂಡು ಅಲ್ಲಿಗ್ ಬಂದಾಗ, ಏನೋ ಮಗ ಇಷ್ಟ ದಿವ್ಸ ಎಲ್ಲೋ ಹೋಗಿದ್ದೆ ಕಾಣಿಸ್ತಾನೆ ಇರ್ಲಿಲ್ಲ ಅಂತ ಸೂರ್ಯ ಕೇಳ್ತಿರ್ತಾನೆ. ಲೋ ಸೂರ್ಯ, ಸ್ವಲ್ಪ ಎಮರ್ಜೆನ್ಸಿ ಕಣ, ನನ್ಗೊಂದ್ 10,000 ಬೇಕಿತ್ತು, ಕಳಿಸ್ತೀನೋ ಅಂತ ಕೇಳ್ದಾಗ, 10,000ನಾ, ಯಾಕ ಮಗ ಏನಾಯ್ತು, ಮೊದ್ಲು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಹೇಳು ಅಂತ ಸೂರ್ಯ ವಿಚಾರಿಸ್ತಾನೆ. ಲೋ ಮಗ, ಅದು ನನ್ ಮಗನ್ಗೆ ಆಕ್ಸಿಡೆಂಟ್ ಆಗಿದೆ ಕಣ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಏನು ಆಕ್ಸಿಡೆಂಟಾ, ಹೆಂಗಾಯ್ತು, ಎಲ್ಲಿ ಆಯ್ತು ಅಂತ ಸೂರ್ಯ ಕೇಳ್ತಾನೆ. ನನ್ ಮಗನ ಇವತ್ತು ಬೆಳಗ್ಗೆ ಸ್ಕೂಲ್ಗೆ ಆಟೋದಲ್ಲಿ ಕರ್ಕೊಂಡೋದ್ರು, ಆಟೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಕಣ, ನನ್ ಮಗನ್ಗೆ ಕಾಲ್ ಗೇಟ್ ಆಗಿದೆ, ಅವನನ್ನ ಆಸ್ಪತ್ರೆಗೆ ಸೇರ್ಸಿದೀನಿ, ಅದಕ್ಕೆ ದುಡ್ಡು ಬೇಕಿತ್ತು ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ಅಷ್ಟೇ ತಾನೆ, ನಾನ್ ಆ ದುಡ್ಡನ್ನ ಕೊಡ್ತೀನಿ, ಆದ್ರೆ ಆಟೋದಲ್ಲಿ ಅದ್ ಹೇಗೋ ಆಕ್ಸಿಡೆಂಟ್ ಆಯ್ತು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ಸೂರ್ಯ, ನಾನು ತುಂಬಾ ಸಲ ಹೇಳ್ದೆ ಕಣ, ಆ ಆಟೋದವನ್ಗೆ ತುಂಬಾ ಜನನ ಹಾಕೊಂಡು ಕೂರ್ಸ್ಕೊಂಡ್ ಹೋಗ್ಬೇಡ ಅಂತ, ನಾನ್ ಬೈದಾಗ ಸರಿ ಆಯ್ತು ಅಂತ ಹೇಳಿ ಸ್ವಲ್ಪ ಮಕ್ಳುಗಳನ್ನ ಕೂರ್ಸ್ಕೊಂಡ್ ಹೋಗ್ತಿದ್ದ. ಈಗ ಮತ್ತೆ ಸ್ವಲ್ಪ ದಿವಸ ಆಯ್ತಲ್ಲ, ಮತ್ತೆ ಅವನು ಹಳೆ ಚಾಳಿನ ಶುರು ಮಾಡ್ಕೊಂಡಿದ್ದಾನೆ. ತುಂಬಾ ಜನ ಮಕ್ಳನ್ನ ಕೂರ್ಸ್ಕೊಂಡ್ ಹೋಗಿದ್ರಿಂದ ಎದುರುಗಡೆ ಟೂ ವೀಲರ್ ಬಂದಿದೆ, ಎಲ್ಲಿ ಅವನ್ಗೆ ಗುದ್ಬಿಡ್ತೀನ ಅಂತ ಗಾಡಿನ ಕಂಟ್ರೋಲ್ ತಗೊಳಕ್ ಹೋದಾಗ ಗಾಡಿ ದಬಾಕೊಂಡಿದೆ ಕಣ. ಇಬ್ರು ಮಕ್ಳುಗಳು ತುಂಬಾ ಸೀರಿಯಸ್ ಆಗಿದ್ದಾರೆ, ಅದ್ರಲ್ಲಿ ನನ್ ಮಗನ್ಗುನು ಕಾಲ್ ಏಟಾಗಿದೆ ಕಣ ಅಂತ ಹೇಳ್ತಾ ಅವನು ಕಣ್ಣೀರ್ ಹಾಕ್ಬೇಕಾದ್ರೆ, ನೋಡ ಮಗ, ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಹೋಗು, ನಾನ್ ನಿನ್ಗೆ ದುಡ್ಡು ಕಳಿಸ್ತೀನಿ ಅಂತ ಹೇಳ್ತಾ ಸೂರ್ಯ ಅವನನ್ನ ಕಳಿಸಿ ತಕ್ಷಣನೇ ಅವನ್ಗೆ ದುಡ್ಡನ್ನ ಸೆಂಡ್ ಮಾಡ್ತಾನೆ. ಹಾಗೆ ಸೂರ್ಯ ಯೋಚನೆ ಮಾಡ್ಬೇಕಾದ್ರೆ, ಪಾಪ ಕಣೋ, ಚಿಕ್ಕ ಹುಡುಗ ಬೇರೆ, ಕಾಲ್ ಕೈಗೆಲ್ಲ ಏಟಾಗಿದೆ ಅಂತ ಹೇಳ್ತಿದ್ದಾನೆ, ಏನಾಗುತ್ತೋ ಏನೋ ಅಂತ ಚೇತನ ಹೇಳ್ತಿರ್ತಾನೆ. ಹೌದು ಕಣ ಚೇತ, ಎಲ್ಲಾ ಕಡೆ ಇವಾಗ ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ, 10-15 ಜನ ಮಕ್ಳುಗಳನ್ನ ಒಳ್ಳೆ ಕುರಿಗಳು ತುಂಬ್ದಂಗೆ ಒಂದೇ ಆಟೋದಲ್ಲಿ ತುಂಬ್ಕೊಂಡ್ ಹೋಗ್ತಾರೆ, ಆಕ್ಸಿಡೆಂಟ್ ಆಗದೆ ಇನ್ನೇನಾಗುತ್ತೆ ಹೇಳು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಕಣ ಸೂರ್ಯ, ಸ್ಕೂಲ್ ಬಸ್ಸಲ್ಲೇ ಕಳಿಸ್ಬೋದಿತ್ತಲ್ವಾ ಅಂತ ಕಾರ್ತಿ ಹೇಳ್ತಾನೆ. ಕಳಿಸ್ಬೋದು ಕಣಪ್ಪ, ಅದ್ರಲ್ಲಿ ಸೇಫ್ ಆಗು ಹೋಗಿರ್ತಿದ್ದ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನೋ ಮಾಡೋದು, ವ್ಯಾನ್ ಅಲ್ಲಿ ಕಳ್ಸೋದಿಕ್ಕೆ ದುಡ್ಡಿಲ್ಲ ಅಂತ ತಾನೆ ಅವ್ನ್ ಆಟೋದಲ್ಲಿ ಕಳ್ಸಿದ್ದು ಅಂತ ಚೇತನ ಹೇಳ್ತಾನೆ. ಆಟೋದಲ್ಲಿ ಕರ್ಕೊಂಡು ಹೋಗೋದು ತಪ್ಪೇನಿಲ್ಲ ಕಣ, ಆದ್ರೆ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಜಾಸ್ತಿ ಮಕ್ಳನ್ನ ತುಂಬ್ಕೊಂಡ್ ಹೋಗ್ತಾರಲ್ಲ, ಅದು ದೊಡ್ಡ ತಪ್ಪು, ಅದಕ್ಕೇನೋ ಮಾಡಕ್ಕಾಗತ್ತೆ ಅಂತ ಕಾರ್ತಿ ಹೇಳ್ತಿರ್ತಾನೆ. ಆಗ ಸೂರ್ಯನ್ಗೆ ಇದಕ್ಕೆ ನಾನೇ ಏನಾದ್ರೂ ಒಂದು ಐಡಿಯಾ ಕಂಡು ಹಿಡಿಲೇಬೇಕಲ್ಲ ಅಂತ ಯೋಚನೆ ಬರ್ತಿರುತ್ತೆ. ತನ್ನಿಂದ ಏನಾದ್ರೂ ಮಕ್ಳುಗಳಿಗೆ ಸಹಾಯ ಆಗುತ್ತೇನೋ ಅನ್ನೋ ರೀತಿ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಅವನ್ ಯೋಚನೆ ಪ್ರಕಾರ ತಾನೇ ಮಕ್ಳಿಗೋಸ್ಕರ ಕಡಿಮೆ ಬಜೆಟ್ ಅಲ್ಲಿ ಸ್ಕೂಲ್ಗೆ ಅಂತ ವ್ಯಾನ್ ವ್ಯವಸ್ಥೆ ಏನಾದ್ರೂ ಮಾಡ್ತಾನ, ಅವನ್ ತಲೆಯಲ್ಲಿ ಏನೇ ನೋಡ್ತಾ ಇರ್ಬೋದು ಅನ್ನೋದನ್ನೆಲ್ಲ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.